ನಾನು ಡಾಕ್ಟರ್ ಮೀರ್ ಎಮ್ ಎಚ್, ಜನರಲ್ ಫಿಸಿಷಿಯನ್ ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 1920 HSR ಲೇಔಟ್, ಬೆಂಗಳೂರಿನಿಂದ. ನಾನು ನಿಮಗೆ ಒಂದು ತುಂಬ ಎಚ್ಚರಿಕೆ ಪಡುವ ಸಮಸ್ಯೆಯನ್ನು ನಿಮ್ಮ ಮುಂದೆ ಇವತ್ತು ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ, ಮೊದಲನೇ ಸ್ವಲ್ಪ ವರ್ಷದ ಮುಂಚೆ ನಾವು ಒಂದು ಸಂಸ್ಥೆಯ ಕಾರ್ಯಕರ್ತರಾಗಿ ಒಂದು ಸಿಂಪಲ್ ಪ್ರೊಫೆಷನ್ ಅಂದರೆ ಒಂದು ಡಾಕ್ಟರು, ಒಂದು ಇಂಜಿನಿಯರು, ಒಂದು ಟೀಚರು, ಒಂದು ಬಿಸ್ನೆಸ್ ಮ್ಯಾನು ಅಂತ ನಾವು ಸಂತುಷ್ಟವಾಗಿದ್ವಿ. ಆದರೆ ಇವತ್ತು ನಮ್ಮ ಮನೆ, ಊಟ, ಬಟ್ಟೆಗಳಿಗೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ, ನಾವು ಇತಿಹಾಸದಿಂದ ತುಂಬ ವ್ಯಕ್ತಿಗಳನ್ನು ತೆಗೆದುಕೊಂಡು ಅವರನ್ನು ಓದಿಕೊಂಡು ಅವರ ಹೆಂಗಿದ್ರು ಅದೇ ಥರ ಆಗೋಕ್ಕೆ ಪ್ರಯತ್ನ ಪಡೋಕ್ಕೆ ಶುರು ಮಾಡಿದ್ದೀವಿ. ಇದು ಬರೀ ವಯಸ್ಸಾದವರೆಲ್ಲ, ಚಿಕ್ಕ ವಯಸ್ಸಿನವರು ಟಿ ವಿ ಎಲ್ಲ ಮೂವೀಸ್ ಎಲ್ಲ ನೋಡಿ ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್, ಸ್ಪೈಡರ್ಮ್ಯಾನ್, ಶಕ್ತಿಮಾನ್, ಮಾರ್ವೆಲ್, ಅವೆಂಜರ್ಸ್ ಹಿಂಗೆಲ್ಲ ಆಗೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಇದರಿಂದ ಭಯಾನಕ ಸಂಕಟಗಳು ಆಚೆ ಬರ್ತಾ ಇದೆ. ಅಂದರೆ ನಾವು ಯಾವತ್ತೂ ನೋಡಿಲ್ದಂಗೆ ಕಾಯಿಲೆಗಳು, ಗಾಯಗಳು ನಾವು ಕ್ಲಿನಿಕಲ್ಲಿ, ಹಾಸ್ಪಿಟಲಲ್ಲಿ ಎಲ್ಲ ನೋಡೋಕ್ಕೆ ನಮಗೆ ಬರ್ತಾ ಇದೆ. ಅದಕ್ಕೆ ಇದ್ರ ಬಗ್ಗೆ ಒಂದು ಗೈಡೆನ್ಸ್ ಇದೆ ನಿಮಗೆ. ಕುರಾನಲ್ಲಿ ಚಾಪ್ಟರ್ 17 ಇಸ್ರಾ ಅಂತ, ಇದರಲ್ಲಿ ವರ್ಸು 36, 37, 38 ಕೊಟ್ಟಿದೆ. ಏನಂದರೆ, ವಲ ತಖ್ಫು ಮಾ ಲೈಸ ಲಕ ಬಿಹಿ ಇಲ್ಮುನ್ ಇನ್ನ ಅಲ್ ಸಮ ವಲ್ ಬಸರ ವಲ್ ಫೌದ್ ಕುಲ್ಲ ಉಲೈಕ ಕಾನ ಅನ್ಹು ಮಸೂಲನ್ ವಲ ತಮ್ಶಿ ಫಿ ಅಲ್ದಿ ಮರಹನ್ ಇನ್ನಕ ಲನ್ ತಖ್ರಿಖ ಅಲ್ಲರ್ದಿ ವಲನ್ ತಬ್ಲುಗ ಅಲ್ ಜಿಬಾಲು ತೂಲನ್ ಕುಲ್ಲ ದಾಲಿಕ ಕಾನ ಸಯ್ಯೋ ಇಂದ ರಬ್ಬಿಕ ಮಕ್ರೂಹನ್. ಅಂದರೆ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಬಟ್ ಅದರ ಅರ್ಥ ಏನಿಲ್ಲ ಅಂದರೆ, ನೀವು ಆ ಥರ ಒಂದು ಗುರಿಯನ್ನು ಹಿಂದೆ ಓಡೋಕ್ಕೆ ಹೋಗಬೇಡಿ. ಯಾವ ಬಗ್ಗೆ ನಿಮಗೆ ಜ್ಞಾನ ಇಲ್ಲ ಮತ್ತು ಒಂದು ಅಂಥ ಒಂದು ಪೊಸಿಷನ್ನ, ಒಂದು ಜೀವನದಲ್ಲಿ ಒಂದು ಸ್ಥಾನ ಪಡೆಯೋಕ್ಕೆ ಪ್ರಯತ್ನ ಪಡಬೇಡಿ. ಯಾವ ಬಗ್ಗೆ ನಿಮಗೆ ಜ್ಞಾನ ಇಲ್ಲ, ಸರಿಯಾದ ಜ್ಞಾನ ಇಲ್ಲ, ಅದ್ರ ಬಗ್ಗೆ ನೀವು ಏನು ಕೇಳಿದ್ದೀರಾ, ಏನು ನೋಡಿದ್ದೀರಾ, ನಿಮ್ಮ ಹೃದಯದಲ್ಲಿ ಏನಿದೆ, ಅದೆಲ್ಲ ಒಂದು ದಿವಸ ನಿಮಗೆ ಸವಾಲು ಬರುತ್ತೆ. ನೀವೆಲ್ಲ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಈ ಭೂಮಿ ಮೇಲೆ ತುಂಬ ಅಹಂಕಾರದಿಂದ ಓಡಾಡಬೇಡಿ. ನೀವು ಈ ಭೂಮಿನ ಬಟ್ಟೆ ಥರ ಹರಿಯೋಕ್ಕೆ ಆಗಲ್ಲ. ಮತ್ತು ನೀವು ಎಷ್ಟೇ ಪ್ರಯತ್ನ ಪಟ್ಟರೇನೋ ಈ ಭೂಮಿ ಮೇಲೆ ಒಂದು ಬೆಟ್ಟದ ಥರ ಹೈಟು ನಿಮಗೆ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇದೆಲ್ಲ ನೀವೇನು ಮಾಡ್ತಾಯಿದ್ದೀರಾ, ಇದು ತುಂಬ ದುಷ್ಟ. ನಿಮ್ಮ ದೇವರ ಕಣ್ಣಿನಲ್ಲಿ ಇದೆಲ್ಲ ತುಂಬ ಇಷ್ಟವಾಗಿರೋದು. ಅಂದರೆ ದೇವರಿಗೆ ಇದು ಸ್ವಲ್ಪನೂ ಈ ಥರ ಎಲ್ಲ ಮಾಡೋದು ಇಷ್ಟ ಆಗೋದಿಲ್ಲ. ನಾವೇನು ಮಾಡಿದ್ದೀವಿ, ನಾವು ನೋಡ್ತೀವಿ, ಒಂದು ಸಲ ಗುಂಪಲ್ಲಿ ಜನರು ಕೂತಿರ್ತಾರೆ, ಏನೋ ಒಬ್ಬರು ಎದ್ಬಿಟ್ಟು ಏನೋ ಹೇಳಿಬಿಡ್ತಾರೆ. ಅದರಿಂದ ಗುಂಪಿನ ಎಲ್ಲ ಜನರು ಕಾಮಿಡಿಯನ್, ಜೋಕರ್, ಹಾಸ್ಯದ ಆರ್ಟಿಸ್ಟ್ ಥರ ಅನ್ಕೋತಾರೆ. ಅವರಿಗೆ ಕೋಪ ಬಂದುಬಿಟ್ಟು ಅವರು ಏನು ಮಾಡ್ತಾರೆ, ಇತಿಹಾಸದಿಂದ ಒಂದು ವ್ಯಕ್ತಿಯ ಡಿಸ್ಕ್ರಿಪ್ಷನ್, ಅಂದರೆ ಹೆಂಗೆ ಅವರಿಗೆ ಹೇಳಿರ್ತಾರೆ ಇತಿಹಾಸದ ಪುಸ್ತಕಗಳಲ್ಲಿ, ಅದನ್ನು ಓದ್ಬಿಟ್ಟು ನಾನು ಅವು ಥರ ಆಗ್ತೀನಿ ಅಂತ ಎಲ್ಲ ಪ್ರಯತ್ನ ಪಡೋಕ್ಕೆ ಶುರು ಮಾಡ್ತಾರೆ. ಇದು ಸಮಾಜದಲ್ಲಿ ಒಂದು ವೈರಲ್ ಟ್ರೆಂಡ್ ಥರ ಆಗಿಬಿಡುತ್ತೆ. ಇದರಿಂದ ಏನಾಗ್ತಾ ಇದ್ದಾರೆ ಅಂದರೆ, ಈ ಮೊದಲು ಯಾವಾಗಲೂ ನೋಡಿಲ್ದೇ ಇರುವ ರೋಗಗಳು, ಗಾಯಗಳು ನಮಗೆ ಕಾಣೋಕ್ಕೆ ಬರ್ತಾ ಇದೆ. ದಯವಿಟ್ಟು ಇದನ್ನು ತುಂಬ ಎಚ್ಚರಿಕೆಯಿಂದ ಯೋಚಿಸಿ, ಮತ್ತು ನೀವು ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಟೋ ಮುಂಚೆ ಅದ್ರ ಬಗ್ಗೆ ತುಂಬ ಯೋಚಿಸಿ. ಆಮೇಲೆ ಇದು ಬರೀ ನಿಮಗೆ ಅಲ್ಲ, ನಿಮ್ಮ ಪರಿವಾರದವ್ರಿಗೂ ಇದು ತುಂಬ ಕಷ್ಟ ತರ್ಬೋದು ಅಂತ ನೀವು ಯೋಚನೆ ಮಾಡಿಕೊಂಡು ನಡ್ಕೋಬೇಕು. ದಯವಿಟ್ಟು ಇದು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜಜಾಕಲ್ಲಾಹು ಖೈರ್. ಧನ್ಯವಾದಗಳು.